ನಿಮ್ಮೊಂದಿಗೆ ನಿಮಗಾಗಿ. ಇದು ಒಂದು ವಿಭಿನ್ನ ವಿಶೇಷವಾದ ಕಾರ್ಯಕ್ರಮ. ಈ ಬಿರು ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ನೀಡುವ ಕಾರ್ಯಕ್ರಮವೇ ನಿಮ್ಮೊಂದಿಗೆ ನಿಮಗಾಗಿ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಕ್ಷ್ಮಿ ಹಾಗೂ ಹರಿ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರಣ್ಯಪುರ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಹನುಮಂತಪ್ಪ ಹಾಗೂ ಅವರ ತಂಡ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಬರ್ಡೇ ಅಂಗವಾಗಿ ಇಟ್ಕೊಂಡು ಅವ್ರ ಮೀನಾಕ್ಷಿ ಶೇಷಾದ್ರಿ ಮೇಡಮ್ ಇಬ್ಬರದು ಬರ್ಡೇ ಇದರ ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಮ ಹರಿಯಣ್ಣ ಮತ್ತು ಲಕ್ಷ್ಮಿ ಅಕ್ಕ ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಸಹಾಯದೊಂದಿಗೆ ಈ ಥರ ಪಾಟ್ಸು ಮತ್ತು ಈ ಟ್ರೀ ಗಾರ್ಡ್ಗಳು ನೀವು ಮುಂದುಗಡೆ ನೋಡ್ಬೋದು. ಈ ಕಾಂಕ್ರೀಟ್ ಹಾಕಿ ಚೌಕ್ ಮಾಡಿಬಿಟ್ಟಿರ್ತಾರೆ ಮರಗಳನ್ನ, ಅದನ್ನು ಟ್ರೀ ಫ್ರೇಮ್ ಮಾಡಿ ಆ ಕಾಂಕ್ರೀಟ್ ಇದೆಲ್ಲ ತೆಗೆಸಿ ಈ ಥರ ಒಂದು ಬ್ಯೂಟಿಫಿಕೇಷನ್ ಒಂದು 4 ಗಿಡ ಮಾಡಿದ್ದೀವಿ ಡೆಮೋ ಥರ. ಅವ್ರುಗಳ ಮನೆಗಳ ಮುಂದೆನೂ ಮಾಡಿಕೊಂಡ್ರೆ ಈ ಥರ ಭಾಳ ಚೆನ್ನಾಗಿರುತ್ತೆ. ನಮ್ಮ ಹರಿಯಣ್ಣವ್ರ ಜೊತೆ ಸೇರ್ಕೊಂಡು ಸುಮಾರು ವರ್ಷಗಳಿಂದ ಈ ಥರ ನಾವು ಒಂದು ಅದ್ದೂರಿಯ ಗಣೇಶ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾಯಿದ್ವಿ. ಈ ವಾಟರ್ ಬೌಲ್ಸ್ಗಳು ಎಲ್ಲ ಮನೆಗಳು ಮತ್ತು ಆಚೆ ಕಡೆಯಲ್ಲಿ ಇಡೋದ್ರಿಂದ ಈ ಮುಖ್ಯ ಪ್ರಾಣಿಗಳಿಗೆ, ನಾಯಿಗಳಿಗೆ, ಪಕ್ಷಿಗಳಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ ಈ ಸಮ್ಮರಲ್ಲಿ. ನಿಮಗೆ ಗೊತ್ತಿದೆ, ನಮಗೆಲ್ಲ ಒಂದು 1 ಅವರ್ 2 ಅವರ್ ನೀರಿಲ್ಲ ಅಂದ್ರೆ ಒದ್ದಾಡ್ಬಿಡ್ತೀವಿ ಪಾಪ. ಅವಾಗೆಲ್ಲ ಸನ್ಸ್ಟ್ರೋಕ್ ಥರ ಆಗಿ ಬೀಳೋ ಅಂಥದ್ದು ಅದೆಲ್ಲ ನಡೀತಾ ಇದೆ. ಎಲ್ಲರೂ ಇಡಲಿ ಅಂತ ಕೇಳಿಕೊಂಡು ಇದನ್ನು ಬೇರೆ ಜನರು ನೋಡಿ ಸುಮಾರು ಜನನು ಮಾಡ್ತಾಯಿದ್ದಾರೆ ಬೇರೆ ಲೇಔಟ್ಸಲ್ಲೂ. ಇನ್ನೂ ಸ್ವಲ್ಪ ಮಾಡಲಿ ಅಂದರೆ ಬರೀ ಇದೆ ಅಂತಲ್ಲ, ಪರ್ಮನೆಂಟಾಗಿ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊಂಡು. ಎಷ್ಟು ಬೌಲ್ಗಳನ್ನು ಈಗ ಮಾಡ್ತಾ ಇದ್ದೀರಾ? ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಇವಾಗ ಸುಮಾರು ಒಂದು 5th ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒಂದು 350-400 ಬೌಲ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬೇಕು ಅಂತ ನಮ್ಮ ಈ ಲೇಔಟ್ಸಲ್ಲಿ ಯಾರಾದರೂ ನಮ್ಮ ಇವಾಗ ವಾಲಂಟಿಯರ್ಸ್ ನಮ್ಮ ಜೊತೆ ನಮ್ಮ ಟೀಮ್ ಲೀಡರ್ಸ್ ಎಲ್ಲ ಇದ್ದಾರೆ. ಪ್ರಿಯಾ ಡಾಮಿನಿಕ್ ಅವರು, ಪ್ರಿಯಾ ಅವರು, ರೂಪಾ ಮೇಡಮು, ಇಂದಿರಾ ಮೇಡಮು, ನಮ್ಮ ಚೈತ್ರ ಮೇಡಮು, ಸುಬಣ್ಣ ಅವರು, ಈ ಥರದ್ದೆಲ್ಲ ಸುಮಾರು ಸ್ವಲ್ಪ ಪ್ರವೀಣ್ ಬೋಸ್ ಇದೆಲ್ಲ ಸಪೋರ್ಟ್ ಥ್ರಲ್ಲಿ ಇದು ಮಾಡ್ತಿದ್ವಿ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಲೇಔಟು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂದರೆ ನಾವು ಇವತ್ತೇ ಅಲ್ಲ ಯಾವಾಗಾದರೂ ಹೇಳಿದ್ರು ಅದೇ ಒಂದು ಕಪಲ್ ಆಫ್ ಡೇಸ್ ಟೈಮ್ ಕೊಟ್ಟರೆ ತಂದೆ ಅಲ್ಲಿ ಕೊಡ್ತೀವಿ. ನಾವು ಅವ್ರಿಗೆ ಮನೆ ಹತ್ರ ತಂದು ಕೊಡ್ತೀವಿ, ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ತಂದು ಕೊಡ್ತೀವಿ. ಪ್ರಾಣಿ ಪಕ್ಷಿಗಳ ದಾಹ ತೀರಿಸುವ ಒಂದು ವಿಭಿನ್ನ ಪ್ರಯತ್ನವನ್ನ ಮಧು ಹನುಮಂತಪ್ಪನವರು ಮಾಡಿದ್ದಾರೆ. ಸಿಮೆಂಟ್ನ ಟ್ಯಾಂಕ್ ಹಾಗೂ ಬೌಲ್ಗಳನ್ನು ಸಿದ್ಧಪಡಿಸಿ ವಿದ್ಯಾರಣ್ಯಪುರದ ಎಲ್ಲ ಬಡಾವಣೆಯ ನಾಗರಿಕರಿಗೆ ಹಂಚಿದ್ರು. ವಿದ್ಯಾರಣ್ಯಪುರದಲ್ಲಿರುವ ಪ್ರಖ್ಯಾತ್ ಎಂಟರ್ಪ್ರೈಸಸ್ ಕಚೇರಿಯಲ್ಲಿ ಸರಳವಾಗಿ ನಡೆದ ಈ ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕಿ ಹಾಗೂ ಚಲನಚಿತ್ರ ನಾಯಕಿಯಾದ ಜಾನ್ವಿಯವರು ಉದ್ಘಾಟಿಸಿದರು. ನನಗೆ ಈ ವಿದ್ಯಾರಣ್ಯಪುರ ವಾರ್ಡ್ ನಂಬರ್ 11 ಏನಿದೆ, ಮಧು ಹನುಮಂತಪ್ಪ ಸರ್ ಜೊತೆಗೆ ಅವ್ರ ವೈಫ್ ಶ್ರುತಿ ಅವರು ತಿಳಿಸಿದಾಗ ತುಂಬಾನೇ ಒಳ್ಳೆ ಇನಿಷಿಯೇಟಿವ್, ಖಂಡಿತ ನಾನು ಬರ್ತೀನಿ, ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಬಂದೆ. ನಿಮಗೆ ಗೊತ್ತಿದೆ ಈ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಮಟ್ಟಿಗೆ ಹದಗೆಡ್ತಾ ಇದೆ. ಈ ಸಲ ಕಂಪ್ಯಾರಿಟಿವ್ಲಿ 40, 38, 42 ನಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾವು ಅದನ್ನ ಬಾಯ್ಬಿಟ್ಟು ಹೇಳ್ತೀವಿ, ತುಂಬಾ ಶೆಕೆ, ಡಿಹೈಡ್ರೇಷನ್ನು, ನೀರಿನ ಸಮಸ್ಯೆ ಆಗಿದೆ, ಎಲ್ಲ ಕಡೆ ಟ್ಯಾಂಕರ್ಗಳನ್ನ ಓಡಿಸಿ ದುಡ್ಡು ಕೊಟ್ಟು ನಾವು ತಗೋತೀವಿ. ಆದರೆ ಪ್ರಾಣಿ ಪಕ್ಷಿಗಳು, ಮೂಕ ಪ್ರಾಣಿಗಳು, ಅವು ತನ್ನ ಬಾಧೆಯನ್ನು ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ನಮಗೆ ನೀರು ಸಿಗ್ತಾ ಇಲ್ಲ, ನಾವು ದುಡ್ಡು ಕೊಟ್ಟರು ನೀರು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾರು ಆಧಾರ ಹೇಳಿ? ಹಾಗಾಗಿ
ನಾವು ಒಂದು ಮನುಷ್ಯತ್ವ ಇಟ್ಕೊಂಡು ನಮ್ಮ ಜೊತೆಗೆ ಅವಕ್ಕೂ ಕೂಡ ಬದುಕೋ ಹಕ್ಕಿದೆ. ಹಾಗಾಗಿ ಈ ಬೇಸಿಗೆ ಕಳೆಯೋ ತನಕ ಏನು 3-4 ತಿಂಗಳು ನಮ್ಮ ಮನೆಯ ಟೆರೆಸ್ ಮೇಲೆ ಇರ್ಬೋದು, ಮನೆ ಮುಂದೆ ಪಾಟ್ಗಳಲ್ಲಿ ನೀರಿರೋದ್ರಿಂದ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಯಾಕಂದರೆ ಈ ಬಿಸಿಲಿಗೆ ನಾವು ಏನಾಗ್ಬಿಡ್ತೀವಪ್ಪ ಅಂತ ನನಗೆ ಭಯ ಆಗ್ತಾ ಇದೆ. ಇನ್ನೊಂದಷ್ಟು ವರ್ಷಗಳು ಕಳೆದ ಮೇಲೆ ಈ ಭೂಮಿನ ನಾವು ಉಳಿಸ್ಕೋತೀವ. ಯಾಕಂದರೆ ಮಾಡಿರೋ ತಪ್ಪುಗಳು ನಮ್ಮದೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಾಣಿ ಪಕ್ಷಿಗಳದ್ದು ಯಾವುದೂ ಸ್ವಾರ್ಥ ಇಲ್ಲ. ನಮ್ಮದು ಸ್ವಾರ್ಥಕ್ಕೋಸ್ಕರ ನಾವು ಕಟ್ಟಡಗಳನ್ನ ಕಟ್ಕೊಂಡು ಎಲ್ಲ ಕಡೆ ಮರಗಿಡಗಳನ್ನ ಹಾಳು ಮಾಡಿ ಇವತ್ತು ಅನುಭವಿಸ್ತಾ ಇದ್ದೀವಿ. ಏನು ತಪ್ಪು ಮಾಡದೇ ಇರೋ ಪ್ರಾಣಿ ಪಕ್ಷಿಗಳು ಅನುಭವಿಸ್ತಾ ಇದ್ದಾವೆ. ಹಾಗಾಗಿ ಇದೊಂದು ಒಳ್ಳೆ ಇನಿಷಿಯೇಟಿವ್. ಇದೇನು ಫಸ್ಟ್ ಟೈಮ್ ಅಲ್ಲ, ಮಧು ಅವ್ರು ಮಾಡ್ಕೊಂಡು ಬರ್ತಾ ಇರೋದು 6 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರಿಗೆಷ್ಟು ಪ್ರಾಣಿ ಪಕ್ಷಿಗಳ ಬಗೆಗಿನ ಪ್ರೀತಿ ಅನ್ನೋದು ಈ ಹಿಂದೆ ಒಂದ್ಸಲ ಒಂದು ರೌಂಡ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ. ಇನ್ನು ಬೇರೆ ಬೇರೆ ಪಕ್ಷಿಗಳಿದೆ, ನಾಯಿಗಳಿದೆ. ಸೊ ಅವ್ರ ಮನೆಗೆ ಹೋದ್ರೂ ಗೊತ್ತಾಗುತ್ತೆ ಪ್ರಾಣಿ ಪಕ್ಷಿಗಳ ಮೇಲೆ ಬಹಳ ಪ್ರೀತಿ ಇದೆ ಅವ್ರಿಗೆ. ಇದೊಂದು ಒಳ್ಳೆ ಇನಿಷಿಯೇಟಿವ್, ನಾವು ಕೈ ಜೋಡಿಸ್ತೀವಿ ಅಂತ ಬಂದ್ವಿ. ಮಾಡ್ಕೊಂಡು ಹೋಗಬೇಕು. ಇದನ್ನ ನೋಡಿ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಬೇಕು. ಅವರು ತಮ್ಮ ಮನೆ ಮೇಲೆ, ಅವ್ರ ಮನೆಯಲ್ಲೇ ಪಾತ್ರೆಗಳಿರುತ್ತೆ, ಅದ್ರ ನೀರನ್ನ ಇಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನಿಜವಾಗಿ ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಬಿಸಿಲಿನ ತಾಪಮಾನ ಕೂಡ ಇವಾಗ ಜಾಸ್ತಿ ಆಗ್ತಿದೆ, ಪಕ್ಷಿಗಳಿಗೆಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಜನರು ನೀರಿನ ಟೆರೆಸ್ ಮೇಲೆ ಕೆಲವರು ಇರ್ತಾರೆ, ಇಲ್ಲಿ ಬೇರೆ ಇದ್ದಿದ್ದವರಿಗೆ ಅಂಥವ್ರಿಗೆ ಏನು ಹೇಳೋದು ಇಷ್ಟ? ಇದ್ದಿದ್ದವರು ಇದನ್ನ ನೋಡಿದ ಮೇಲೆ ಅಟ್ಲೀಸ್ಟ್ ನೀವು ಕೂಡ ಶುರು ಮಾಡಿ. ಯಾಕಂದ್ರೆ ಹನಿ ಹನಿ ಸೇರಿದ್ರೇನೆ ಹಳ್ಳ ಅಲ್ವಾ? ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮಲ್ನಾಡ್ ಸೈಡು ಹೆಂಗೋ ಅವಕ್ಕೆ ವೆದರ್ ಕೂಡ ಸ್ವಲ್ಪ ಟಾಲರೇಟ್ ಮಾಡೋ ಥರ ಇರುತ್ತೆ. ನದಿ, ಕೆರೆ, ಹಳ್ಳ ಕೊಳ್ಳಗಳು ಸಿಗುತ್ತೆ. ಬಟ್ ಈ ಬೆಂಗಳೂರಲ್ಲಿ, ಈ ಕಾಂಕ್ರೀಟ್ ಕಾಡಿನಲ್ಲಿ ಅದನ್ನೆಲ್ಲ ನಮಗೆ ಸಿಗೋದು ಬಹಳ ಕಷ್ಟ. ಹಾಗಾಗಿ ಈ ಪ್ರೋಗ್ರಾಮಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಅವರು ತಮ್ಮ ಮನೆಗಳಲ್ಲಿ ಟೆರೆಸ್ ಮೇಲೆ ಪಾತ್ರೆಗಳಲ್ಲೇ ಇಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ. ಯಾಕಂದರೆ ಎಷ್ಟೋ ಪ್ರಾಣಿ ಪಕ್ಷಿಗಳು ನಮ್ಮ ಥರ ಹೇಳ್ಕೊಳಕ್ಕಾಗಲ್ಲ. ನಮ್ಗೆ ಹಸುವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ ಅಂತ. ಎಷ್ಟು ಮಟ್ಟಿಗೆ ಡಿಹೈಡ್ರೇಷನ್ ಅಂದರೆ ನೀರು ಕುಡಿದಿರ್ತೀವಿ, ಇನ್ನೊಂದು ಅರ್ಧ ಗಂಟೆ ಆಗದೇ ತಡ ನಮ್ಮ ಗಂಟೆ ಅಷ್ಟು ಒಣಗಿ ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಇಂಥ ಒಂದು ಒಳ್ಳೆ ಕೆಲಸನ ಮಾಡಬೇಕು. ಒಂದು 3-4 ತಿಂಗಳು ನೀರನ್ನ ಇಡಬೇಕು. ಇದು ನಮಗೆ ಟೆಂಪರರಿ ಸೊಲ್ಯೂಷನ್ ಆಗುತ್ತೆ. ಬಟ್ ಇದೇ ರೀತಿ ತಾಪಮಾನ ಜಾಸ್ತಿ ಆದರೆ ನಮ್ಗೆ ಯಾರಿಗೂ ಉಳಿಗಾಲವೇ ಇಲ್ಲ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನೋದನ್ನು ಕೂಡ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಈ ಬಿಸಿಲಿನ ತಾಪಮಾನದಿಂದ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಸಾಯುತ್ತಿವೆ. ಮಧು ಹನುಮಂತಪ್ಪನವರ ಈ ವಿಶೇಷ ಸಾಮಾಜಿಕ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಕಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇವತ್ತಿನ ದಿನ ವಿಶೇಷ ಅಂದರೆ ಈ ಸಂದರ್ಶನ ಏನು ಅಂತ ಹೇಳಿದ್ರೆ, ನಾವು ವಿದ್ಯಾರಣ್ಯಪುರ, ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದ ವಿದ್ಯಾಪುರ ಭಾಗದಲ್ಲಿ ನಮ್ಮ ಸ್ನೇಹಿತರಾದ ಮಧು ಹಾಗೂ ನಮ್ಮೆಲ್ಲ ತಂಡದವ್ರ ಮಿಕ್ಕಿದೆಲ್ಲ ಸ್ನೇಹಿತರು ನಾವು ಜೊತೆಗೂಡಿ ಇವತ್ತಿನ ಒಂದು ಪೀಳಿಗೆಗೆ ಈ ವಾಯ್ಸ್ಲೆಸ್ ಅಂದರೆ ಮಾತಾಡೋಕ್ಕಾಗದೇ ಇರೋವಂಥ ಜೀವಗಳು ತುಂಬ ಇವೆ. ಆ ಜೀವಗಳಿಗೆ ಅದಕ್ಕೆ ಏನು ಕಷ್ಟ ನೋವು ಆದರೆ ಅದು ಹೇಳ್ಕೊಳಕ್ಕಾಗಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಅಂದರೆ ನಾನು ಎಕ್ಸಾಂಪಲ್ ಹೇಳೋದು, ನಮ್ಮ ಹಸುಗಳಾಗ್ಬೋದು, ನಾಯಿಗಳಾಗ್ಬೋದು, ಯಾವುದೇ ಪ್ರಾಣಿಗಳಾಗ್ಬೋದು. ಇಂಥ ಒಂದು ಪ್ರಾಣಿಗಳಿಗೆ ಅದು ನೇಚರಲ್ಲಿ ಅದಕ್ಕೆ ಸಿಕ್ಕಬೇಕಾಗಿರೋ ಆಹಾರ ಆಗಲಿ, ಸೌಕರ್ಯಗಳಾಗಲಿ ಇವತ್ತು ನಮ್ಮ ಸಿಟಿ ಭಾಗದಲ್ಲಿ ತುಂಬ ಕಮ್ಮಿ ಆಗೋಗಿದೆ. ಪ್ಲಸ್ಸು ಅದರಿಂದ ಅವಾಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ನೋವಿನಿಂದ ಏನು ಮಾಡಿದ್ವಿ, ನಮ್ಮ ಮಧು ಅಂಡ್ ಟೀಮ್ ನಾವೆಲ್ಲ ಸ್ನೇಹಿತರು ಸೇರಿ ಸುಮಾರು ವರ್ಷಗಳಿಂದ ಇದೊಂದು ಆಲೋಚನೆ ಇಟ್ಕೊಂಡು ಈ ನಮ್ಮ ಆ ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕೆ ಒಂದು ಬೌಲ್ ಆಗಲಿ, ಇಲ್ಲ ಪ್ರಾಣಿಗಳಿಗೇನ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋದಾಗಲಿ, ಈ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯಲ್ಲಿ ನಮಗೆ ಗಮನಕ್ಕೆ ಬಂದರೆ ಅದಕ್ಕೆ ಒಂದು ಸಹಾಯ ಮಾಡುವ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು 6-7 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಸೊ ಅದರ ಪ್ರಯುಕ್ತವಾಗಿ ಈ ವರ್ಷ ಸುಮಾರು ಒಂದು 500 ನೀರು ಕುಡಿಯುವಂಥ ಬೌಲ್ಗಳನ್ನ ನಮ್ಮ ಮಧು ಹಾಗೂ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ವಿದ್ಯಾಪುರ ಭಾಗದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಒಂದು ಮನೆಗಳ ಹತ್ರನೂ ಅವ್ರವ್ರ ಮನೆಗಳ ಹತ್ರ ಇಲ್ಲ ಅವರು ಮಾಡಿ ಮೇಲಾಗ್ಬೋದು, ಇಲ್ಲ ಮನೆ ಗೇಟ್ ಮುಂದೆ ಆಗ್ಬೋದು, ನೀರು ತುಂಬಿ ಅದರಲ್ಲಿ ಇಟ್ಟರೆ ಈ ಓಡಾಡೋ ಪ್ರಾಣಿಗಳಾಗಲಿ ಮತ್ತೊಂದು ಪಕ್ಷಿ ಇದಕ್ಕೆಲ್ಲ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಅದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಏನಕ್ಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಈ ಬಿಸಿಲಿನ ತಾಪಮಾನ ನಾವು ಮನುಷ್ಯರಾಗಿ ನಾವೇ ತಡೆಯೋಕ್ಕೆ ಆಗ್ತಾ ಇಲ್ಲ. ಇನ್ನು ಪ್ರಾಣಿಗಳು ಹೆಂಗೆ ತಡೆಯುತ್ತೋ, ಪ್ಲಸ್ ನೀರಿನ ಅಭಾವ, ಇವೆಲ್ಲ ತೊಂದರೆಗಳನ್ನ ನಿವಾರಣೆ ಒಂದು ಮಟ್ಟಕ್ಕೆ ನಮ್ಮ ಕೈಯಲ್ಲಿ ನಿವಾರಣೆ ಮಾಡೋಕ್ಕಾಗೋ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ.
ಸೊ ಮುಂದಕ್ಕೂ ಅಷ್ಟೇ ಇದೇ ರೀತಿಯಲ್ಲಿ ನಾವು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಯಾವುದೇ ಒಂದು ಸೋಷಿಯಲ್ ಆ್ಯಕ್ಟಿವಿಟಿಗಾಗಲಿ ನಾವು ಸದಾ ನಮ್ಮ ವಿದ್ಯಾಪುರ ಜನರ ನಮ್ಮಟ್ಟಿಗೆ ನಮ್ಮ ವಿದ್ಯಾಪುರ ಭಾಗದಲ್ಲಿ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಯಾವುದೇ ಒಂದು ಯಾಕಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಬರೀ ನಮ್ಮ ಸ್ವಾರ್ಥ ನೋಡೋದು ಅಂತಲ್ಲ, ನಾವು ಸೊಸೈಟಿಗೂ ಏನೋ ಒಂದು ನಮ್ಮ ಕಡೆಯಿಂದ ಆಗೋದನ್ನು ನಾವು ವಾಪಸ್ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಈ ಟೀಮ್, ಅದರಲ್ಲೂ ಎಸ್ಪೆಷಲಿ ಇವಾಗ ಪ್ರವೀಣ್ ಬೋಸ್ ಅಂತ ನಮ್ಮ ಸ್ನೇಹಿತ ಒಬ್ಬ ಇದ್ದಾನೆ. ನಮ್ಮ ಪ್ರವೀಣ್ ಬೋಸ್ ಸುಮಾರು ನಮ್ಮ ಈ ಭಾಗದಲ್ಲಿ ಒಂದು ನನಗೆ ತಿಳುವಳಿಕೆ ಇರೋ ಮಟ್ಟದಲ್ಲಿ ಸುಮಾರು ಒಂದು 10,000 ಹಾವುಗಳನ್ನ ಹಿಡಿದು ಸುರಕ್ಷಿತವಾಗಿ ಅದನ್ನು ವಾಪಸ್ ಅದರ ಕಾಡಿಗೆ ಬಿಟ್ಟಿರ್ತಾನೆ. ಯಾವುದೇ ಒಂದು ಮನೆಗೆ ಆಕಸ್ಮಿಕವಾಗಿ ಒಂದು ಹಾವು ಎಂಟ್ರಾಗಿದೆ ಅಂದರೆ ನಮ್ಮ ವಿದ್ಯಾಪುರ ಭಾಗ, ಕೊಡಗೇಳಿ ಭಾಗ, ಈ ಕಡೆ ಎಲ್ಲ ಫೋನ್ ಹೋಗೋದೇ ಫಸ್ಟು ಪ್ರವೀಣ್ ಬೋಸ್ಗೆ. ಪ್ರವೀಣ್ ಬೋಸು ಅದೇ ರೀತಿಯಲ್ಲಿ ಅಲ್ಲಿ ಹೋಗಿ ಆ ಮನೆಯವ್ರಿಗೂ ಸಹಾಯ ಮಾಡಿ, ಆ ಪ್ರಾಣಿಗೂ ತೊಂದರೆ ಆಗದೆ ಇರೋಂಗೆ ಅದನ್ನು ತಿರ್ಗಾ ಅವ್ರು ತೊಗೊಂಡು ರಿಹ್ಯಾಬಿಟೇಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನಾವು ಒಂದು ನಮ್ಮ ಹ್ಯೂಮನ್ ಬೀಯಿಂಗ್ ಜೊತೆ ಅಲ್ದಿರನು ನೇಚರ್ ಜೊತೆನೂ ನಾವು ಸೇರಿ ನಡ್ಕೊಂಡು ಜೀವನ ಸಾಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಈ ಟೀಮು, ಅಂದರೆ ಈ ಟೀಮ್ಗೆ ನಾವು ಟೀಮ್ KBG ಅಂತಲೂ ಕರ್ಕೊಳ್ತೀವಿ. ಯಾವುದೇ ಒಂದು ರಾಜಕೀಯನ ಜೋಡಿಸ್ದಿರ ಇದನ್ನು ಸೋಷಿಯಲ್ ಆ್ಯಕ್ಟಿವಿಟಿ ಈ ಥರ ಹಮ್ಕೊಂಬರ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಮಧು ಜೊತೆಗೆ ನಮ್ಮ ಲೇಡೀಸ್ ಟೀಮು, ಪ್ರಿಯಾ ಇರ್ಬೋದು, ಅವ್ರ ವೈಫ್ ಶ್ರುತಿ ಇರ್ಬೋದು, ನಮ್ಮ ಜಾನ್ವಿ ಅವರು, ನಮ್ಮ ಚಿನ್ನಿ, ಮಿಕ್ಕಿದೆಲ್ಲ ಇಂದ್ರ, ನಮ್ಮ ಸ್ನೇಹಿತರೆಲ್ಲರೂ, ರೂಪ, ನಾನು ಯಾರನ್ನ ಹೆಸರು ಮಾಡ್ತಿದ್ರೆ ಯಾರು ತಪ್ಪು ತಿಳ್ಕೊಂಬೇಡಿ, ಒಳ್ಳೆ ಟೀಮೇ ಇದೆ. ನಮ್ಮ ಸುಬ್ಬಣ್ಣ ಇವರೆಲ್ಲರೂ ಇದ್ದಾರೆ. ಸೊ ನಾವು ಯಾವತ್ತೇ ಆಗಲಿ ಇವ್ರಿಗೆ ಈ ಥರ ಒಂದು ಸ್ವಲ್ಪ ತೊಂದರೆ ಇದೆ ಹೋಗಿ ನೋಡಿ ಅಂದರೆ ವಿತೌಟ್ ಅವ್ರದ್ದೇನೇ ಕೆಲಸ ಇದ್ರೂ ಬಿಟ್ಟು ತ್ವರಿತವಾಗಿ ಹೋಗಿ ಅದನ್ನು ಅಟೆಂಡ್ ಮಾಡಿ ನಮಗೆ ಬೆನ್ನೆಲುಬಾಗಿ ಸಹಕಾರವಾಗಿ ನಿಲ್ತಿದ್ದಾರೆ. ಇದರಿಂದ ಸ್ಫೂರ್ತಿ ಪಡೆದ ಅನೇಕರು ಅವರವರ ಬಡಾವಣೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡುವ ಯೋಜನೆಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಬೆಂಗಳೂರಿಗೆ ಮಾದರಿ ಯುವಕನಾದ ಮಧು ಹನುಮಂತಪ್ಪನವರ ಕಾಳಜಿ ಹಾಗೂ ಇಂತಹ ಯೋಜನೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸಿಗಲಿ ಎನ್ನುವುದು ನಮ್ಮ ಬಿನೆ ನ್ಯೂಸ್ ತಂಡ ಆಶಿಸುತ್ತಿದೆ. ಬ್ಯಾಟ್ರಾಯನ್ಪುರದ ವಾರ್ಡ್ ನಂಬರ್ 11 ಅಂದ್ರೆ ವಿದ್ಯಾರಣ್ಯಪುರದ ಸದಸ್ಯರಾದಂತಹ ಮಧು ಹನುಮಂತಪ್ಪ ಹಾಗೆಯೇ ಅವರ ವೈಫ್ ಶ್ರುತಿ ಅವರು ಕಳೆದ 6-7 ವರ್ಷಗಳಿಂದ ಈ ರೀತಿ ಪಾಟ್ಗಳಲ್ಲಿ ಮನೆ ಮುಂದೆ ಟೆರೆಸ್ ಮೇಲೆ ನೀರಿಡೋ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಈ ಬಿರು ಬಿಸಿನಲ್ಲಿ ನೀರನ್ನ ನೀಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ತುಂಬಾ ಉತ್ತಮವಾದಂತಹ ಕೆಲಸ. ಈ ಇನಿಷಿಯೇಟಿವ್ಗೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೀನಿ. ಪಾಟ್ ನಲ್ಲಿ ಅವರೇ ಕೊಟ್ಟಿರುವಂತಹ ಪಾಟ್ ಇದು, ಮನೆ ಮುಂದೆ ನೀರಿಡ್ತಾ ಇದ್ದೀನಿ. ನೀವು ಕೂಡ ಈ ಇನಿಷಿಯೇಟಿವ್ ನಲ್ಲಿ ಕೈ ಜೋಡಿಸಿ ನಿಮ್ಮ ಮನೆ ಮುಂದೆ ನೀರಿಡೋ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗಿ. ಮನೆ ಮುಂದೆ ಯಾವಾಗಲೂ ಪಾರಿವಾಳಗಳು ಬರ್ತಾ ಇದೆ, ಅದನ್ನು ಕೂತಿದೆ, ಬಂದು ನೀರು ಕುಡಿ.